ಈ ಜೀವ ನಿನಗಾಗಿ ಮುಂದುವರಿದ ಭಾಗ 34. ಅಗಸ್ತ್ಯ, ಆದ್ಯ ಮತ್ತು ಗಗನ್ ಕಾಲೇಜಿಗೆ ಎಂಟ್ರಿ ಆಗುತ್ತಿದ್ದಂತೆ ನೇಹಾ ಅವರ ಕಡೆ ಬರತೊಡಗಿದಳು. ಆದ್ಯ ಅಡಿಗಂತೂ ಅವಳನ್ನು ನೋಡಿ ಸಿಟ್ಟು ಬರತೊಡಗಿತು. ನೇಹಾ ಚೂಡಿದಾರ ಹಾಕಿಕೊಂಡು ಲಕ್ಷಣವಾಗಿ ಕಾಣುತ್ತಿದ್ದಳು. ಅಗಸ್ತ್ಯನನ್ನು ತನ್ನ ಬಲೆಗೆ ಬೀಳಿಸಲೆಂದೇ ಈ ರೀತಿ ಗೆಟಪ್ಪಲ್ಲಿ ಬಂದಿದ್ದಳು. ಅವರ ಹತ್ತಿರ ಬಂದವಳು ನೇರವಾಗಿ ಅಗಸ್ತ್ಯನ ಜೊತೆಗೇನೆ ಮಾತಾಡಲು ಮುಂದಾದಳು. ಅವಳು ಹಾಯ್ ಅಂದಾಗ ಯಾರು ಕೂಡ ರೆಸ್ಪಾಂಡ್ ಮಾಡದ್ದನ್ನು ನೋಡಿ ಮತ್ತೆ ಅವಳೇ ಮಾತನಾಡತೊಡಗಿದಳು. ನನ್ಗೊತ್ತು ನಿಮ್ಗೆಲ್ಲ ನನ್ನ ನೋಡಿದ್ರೆ ಆಗಲ್ಲ ಅಂತ. ನಾನು ಮಾಡಿರೋ ಕೆಲಸನೇ ಹಾಗಿತ್ತು. ಅದಕ್ಕೋಸ್ಕರ ನೀವೆಲ್ಲ ನನ್ನನ್ನು ಹೇಟ್ ಮಾಡ್ತಾ ಇರೋದು ಸರಿನೇ ಅಲ್ವಾ? ಐ ಆಮ್ ಸೋ ಸಾರಿ ಆದ್ಯ. ಅವತ್ತು ನಾನು ನಿನ್ನ ಜೊತೆ ಹಾಗೆ ನಡೆದುಕೊಳ್ಬಾರ್ದಿತ್ತು. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ. ಅಗಸ್ತ್ಯ, ನಾನು ನಿನ್ನ ಹತ್ರ ಕೂಡ ಕೆಟ್ಟದಾಗಿ ನಡೆದುಕೊಂಡಿದ್ದೆ. ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ತೀಯ ಅಲ್ವಾ ಅಗಸ್ತ್ಯ? ಅವನ ಹತ್ರ ಏನೇ ಮಾತು ನಿಂದು? ಏನ್ ಮಾತನಾಡದಿದ್ರೆ ಅದು ನನ್ನ ಜೊತೆ ಮಾತಾಡು. ಕ್ಷಮಿಸ್ಬೇಕಂತೆ ಅದು ಇವಳನ್ನ. ನೀನ್ ಮಾಡಿರೋದು ಸಣ್ಣ ತಪ್ಪ. ರ್ಯಾಗಿಂಗ್ ಮಾಡಿರೋದು ಕಣೆ ನೀನು. ಅದು ನಿನ್ನನ್ನು ಈ ಜನ್ಮದಲ್ಲಿ ಕ್ಷಮಿಸಲ್ಲ ನಾನು. ಏನು ನಮ್ಮ ಎದುರು ಬಂದು ನಾಟಕ ಮಾಡ್ತಾ ಇದೆಯಾ? ನಿನ್ನ ಈ ನಾಟಕನ ಬೇರೆಯವ್ರ ಮುಂದೆ ತೋರಿಸು, ನಮ್ಮ ಹತ್ತಿರ ಅಲ್ಲ. ಅದೇ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ. ಮೊನ್ನೆ ಅಷ್ಟು ಅರೆಗೆಂಟ್ ಆಗಿದ್ದವಳು ಇವತ್ತು ಬದಲಾಗಿದ್ದಾಳೆ ಅಂದ್ರೆ ಅದನ್ನೆಲ್ಲ ನಾವು ನಂಬೇಕಾ? ಏನೋ ಪ್ಲಾನ್ ಮಾಡಿಕೊಂಡು ನಮ್ಮನ್ನೆಲ್ಲ ಸಿಕ್ಕಿಸಿ ಹಾಕೋಕೆ ಬಂದಿರಬೇಕು ಅಲ್ವೇನ ಅಗಸ್ತ್ಯ ಅಂತ ಗಗನ್ ಹೇಳಿದಾಗ ನೇಹಾ ನಾಟಕ ಮಾಡಿಕೊಂಡು, ಅಗಸ್ತ್ಯ ನನ್ನ ನಂಬು, ನಾನು ಬದಲಾಗಿದ್ದೀನಿ. ನಾನು ಮೊದಲು ಈ ಥರ ಇದ್ದಿಲ್ಲ. ಆ ಸನ್ನಿ ಜೊತೆ ಸೇರಿಕೊಂಡು ಹಾಳಾಗಿಬಿಟ್ಟೆ. ಅವತ್ತು ನೀನು ಹೊಡೆದ ಮೇಲೆ ನನಗೆ ಜ್ಞಾನೋದಯವಾಗಿತ್ತು. ರಾತ್ರಿ ಇಡೀ ಯೋಚನೆ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗೋಕ್ಕೆ ನಿರ್ಧಾರ ಮಾಡಿದೆ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ನನ್ನ ನಂಬು ಅಗಸ್ತ್ಯ. ಏನೋ ಕೆಟ್ಟದಾಗಿ ನಡೆದುಕೊಂಡ್ಬಿಟ್ಟೆ. ನಾನು ಆ ರೀತಿ ನಡೆದುಕೊಂಡಿದ್ದಕ್ಕೆ ನನಗೆ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ. ನನ್ನನ್ನು ಕೂಡ ನಿಮ್ಮ ಟೀಮಲ್ಲಿ ಸೇರಿಸ್ಕೊ ಅಗಸ್ತ್ಯ. ನಾನು ನಿಮ್ಗಳ ಥರ ಬದಲಾಗಬೇಕು, ಒಳ್ಳೆ ದಾರಿಯಲ್ಲಿ ಹೋಗಿ ಹೆಸರು ಮಾಡಬೇಕು ಅಂತ ಹೇಳಿದಾಗ ಅಗಸ್ತ್ಯನ ಮನಸ್ಸು ಸ್ವಲ್ಪ ಮಟ್ಟಿಗೆ ಕರಗತೊಡಗಿತು. ಆದರೆ ಆದ್ಯ ಮತ್ತು ಗಗನ್ಗೆ ಅವಳು ಮಾಡುತ್ತಿರೋದು ನಾಟಕ ಅಂತ ಅರಿವಾಗತೊಡಗಿತು. ಆದ್ಯ ಇನ್ನೇನು ಅವಳಿಗೆ ಬೈಯಲು ಮುಂದಾಗಬೇಕು. ಅಷ್ಟರಲ್ಲಿ ಅಗಸ್ತ್ಯ ಅವಳನ್ನು ತಡೆದು ನೇಹಾಳ ಕಡೆ ನೋಡಿ, ಓಕೆ ನೇಹಾ, ಇನ್ಮೇಲೆ ನೀನು ಕೂಡ ನಮ್ಮ ಟೀಮಲ್ಲಿ ಇರ್ತೀಯ. ನಾವು ನಿನ್ನನ್ನು ಕ್ಷಮಿಸಿದ್ದೀವಿ. ಆಗಿದ್ದು ಆಗಿ ಹೋಯ್ತು, ಅದನ್ನೆಲ್ಲ ಮರೆತು ಬಿಡೋಣ. ಇನ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇರೋಣ. ನೀನು ಮಾಡಿರೋ ತಪ್ಪಿಗೆ ನಿನಗೆ ಪಶ್ಚಾತ್ತಾಪ ಆಗ್ತಿದೆ ಅಲ್ವಾ? ಅಷ್ಟು ಸಾಕು ನಮಗೆ. ನೀನಾಗಿ ಮುಂದೆ ಬಂದು ಕ್ಷಮೆ ಕೇಳ್ತಾ ಇರಬೇಕಾದ್ರೆ ಕ್ಷಮಿಸಲ್ಲ ಅನ್ನೋಕ್ಕೆ ನಾವೇ ಯಾರು? ಸಂಗತಿ ದೋಷ ಏನು ಮಾಡೋದು? ಎಲ್ಲ ತಪ್ಪುಗಳು ನಡೆದು ಹೋಗುತ್ತೆ. ಇನ್ಮೇಲೆ ಪುಂಡರ್ ಜೊತೆ ಸೇರಿ ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಲು ಹೋಗಬೇಡ. ಓಕೆ ಅಗಸ್ತ್ಯ, ಇನ್ಮೇಲೆ ನೀನು ಹೇಳಿದ ಹಾಗೇನೆ ಮಾಡ್ತೀನಿ. ಇನ್ಮೇಲೆ ಯಾವತ್ತೂ ಅವ್ರ ಜೊತೆ ಸೇರಲ್ಲ. ಅವರೆಲ್ಲ ಕೆಟ್ಟವರು. ಅವ್ರ ಜೊತೆ ಸೇರಿ ನಾನು ಕೂಡ ಹಾಳಾದೆ. ಇನ್ನು ಯಾವತ್ತಿದ್ರೂ ನಾನು ನಿಮ್ಗಳ ಜೊತೆನೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸೇರಲ್ಲ. ಆದ್ಯ, ಗಗನ್, ನೀ ಕೂಡ ನನ್ನನ್ನು ಕ್ಷಮಿಸಿದ್ರೆ ಅಲ್ವಾ ಅಂತ ಅವಳು ಹೇಳಿದಾಗ ಆತ್ಯಳಿಗೆ ಕೋಪ ಬರತೊಡಗಿತು. ಆಗ ಅಗಸ್ತ್ಯ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಕ್ಷಮಿಸು ಅಂತ ಹೇಳಿದನು. ಅವನ ಮಾತಿಗೆ ಇಲ್ಲ ಅನ್ನಲಾಗದೆ ಅವಳು, ಅಗಸ್ತ್ಯ ಕ್ಷಮಿಸಿದಾನೆ ಅಂದ್ರೆ ನಾವು ಕೂಡ ಕ್ಷಮಿಸಿದ್ದೀವಿ ಅಲ್ವೇನೋ ಗಗನ್ ಅಂತ ಹೇಳಿ ಗಗನ್ ಕಡೆ ನೋಡಿದಳು. ಆಗ ಗಗನ್ ತಲೆ ಅಲ್ಲಾಡಿಸಿ, ಹ್ಞೂ ಅಗಸ್ತ್ಯ ಏನು ಹೇಳ್ತಾನೆ ನಾವು ಹಾಗೇನು ಮಾಡೋದು. ಅವನು ಹೇಳಿದ್ಮೇಲೆ ಮುಗೀತು ಅಂತ ಅವನು ಹೇಳಿದಾಗ ಖುಷಿಗೊಂಡವಳಂತೆ ನಾಟಕ ಮಾಡಿದ ನೇಹಾ ಅಗಸ್ತ್ಯನನ್ನು ತಬ್ಬಿಕೊಂಡು, ಥ್ಯಾಂಕ್ಸ್ ಅಗಸ್ತ್ಯ. ನಾನು ಮಾಡಿರೋ ಕೆಲಸಕ್ಕೆ ನೀನು ನನ್ನನ್ನು ಕ್ಷಮಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನನ್ನು ಕ್ಷಮಿಸಿ ನನ್ನ ದೃಷ್ಟಿಯಲ್ಲಿ ದೊಡ್ಡವನಾಗಿಬಿಟ್ಟೆ. ನೀನು ತುಂಬ ಒಳ್ಳೆಯವನು ಅಗಸ್ತ್ಯ. ನಿನ್ನಂಥ ಗೆಳೆಯವರು ಎಲ್ಲರಿಗೂ ಬೇಕು ಅಂತ ಹೇಳಿ ಇನ್ನೂ ಕೂಡ ಅವನನ್ನು ತಬ್ಬಿಕೊಂಡೇ ಇದ್ದಳು. ಅವಳು ತಬ್ಬಿಕೊಂಡಿದ್ದರಿಂದ ಅಗಸ್ತ್ಯನಿಗೆ ಇರಿಸು ಮುರಿಸಾಗತೊಡಗಿತು. ಆತ್ಯಳಿಗಂತೂ ಅವಳನ್ನು ಹಿಡಿದು ಹೊಡೆಯುವಷ್ಟು ಕೋಪ ಬರತೊಡಗಿತು. ಅಗಸ್ತ್ಯ ಅವಳನ್ನು ತನ್ನ ಕೈಗಳಿಂದ ಹಿಂದೆ ಸರಿಸಿದನು. ಆಗ ಅವಳು ಬೇಕಂತಲೇ, ಸಾರಿ ಅಗಸ್ತ್ಯ, ಎಕ್ಸೈಟ್ಮೆಂಟಲ್ಲಿ ಈ ರೀತಿ ಮಾಡಿಬಿಟ್ಟೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ ಬಿಡು, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಓಕೆ ಅಗಸ್ತ್ಯ, ಇನ್ಮೇಲೆ ಸಾರಿ ಹೇಳಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಮುಂದೆ ಹೋದವಳು ಒಂದ್ಸಲ ಹಿಂದೆ ತಿರುಗಿ ಅಗಸ್ತ್ಯನ ಕಡೆ ನೋಡಿ ಸ್ಮೈಲ್ ಮಾಡಿ ಮತ್ತೆ ಮುಂದೆ ಹೋದಳು. ಇದನ್ನು ನೋಡಿದ ಆದ್ಯ, ಏನ್ ರಾವ ಮಾಡ್ತಾಳೆ ನೋಡಾಗು. ನನ್ಗೆ ಯಾಕೋ ಅವಳು ನಿನ್ನನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ನೀನು ಅವ್ರಿಗೆ ಕೆನ್ನೆಗೆ ಹೊಡೆದಿದ್ದೆ ಅಲ್ವಾ? ಅದರ ಸಿಟ್ಟನ್ನು ನಿನ್ನ ಮೇಲೆ ತೋರ್ಸಕ್ಕೆ ಬಂದಿದ್ದಾಳೆ ಅನ್ಸುತ್ತೆ.
ಸಿಟ್ಟನ್ನು ನನ್ನ ಮೇಲೆ ತೋರ್ಸಕ್ಕೆ ಬಂದಿದ್ರೆ ನನಗೆ 2 ಏಟು ಹೊಡೆದು ಬಿಟ್ಟು ಹೋಗ್ತಾ ಇದ್ಲು. ಆದರೆ ಅವಳು ನಮ್ಮ ಹತ್ರ ಸಾರಿ ಕೇಳಕ್ಕೆ ಬಂದಿದ್ದು. ನಿನ್ನ ಮುಂದೆ ಸಾರಿ ಕೇಳಿ ಹೋದ್ಲು ಅಲ್ವಾ? ಯಾಕೆ ನಿಮಗೆ ಕಾಣಿಸಿಲ್ವಾ? ಅಗಸ್ತ್ಯ, ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು. ಅವಳು ಯಾವ ರೀತಿ ನಡೆದುಕೊಂಡಿದ್ಲ ಅಂತ ನೀನೇ ನೋಡಿದ್ದೆ ಅಲ್ವಾ? ಆದ್ಯ ಹೇಳಿದಾಗೆ ಅವಳು ನಿನ್ನ ಮೇಲೆ ಸೇಟು ತೀರಿಸ್ಕೊಳ್ಳೋಕ್ಕೆ ಬಂದಿರ್ಬೋದು. ನಾವು ಯಾವುದಕ್ಕೂ ಹುಷಾರಾಗಿರ್ಬೇಕು. ಅವಳು ಪ್ರಿನ್ಸಿಪಲ್ ಮಗಳು, ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಅಂಥದ್ರಲ್ಲಿ ಅವಳಾಗಿ ಬಂದು ನಿನ್ನ ಹತ್ರ ಸಾರಿ ಕೇಳಿದಾರೆ ಅಂದರೆ ಏನೋ ಕಿತಾಪತಿ ಮಾಡೋಕ್ಕೆ ಹೊರಟಿರ್ಬೇಕು. ದುಡ್ಡಿರೋರು ಮಕ್ಕಳು ಬಡವರ ಮುಂದೆ ತಲೆ ಬಾಗೋದು ಎಲ್ಲರೂ ನೋಡಿದೀಯಾ ಅಂತ ಗಗನ್ ಹೇಳಿದಾಗ ಅಗಸ್ತ್ಯ ಅವನ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ, ನೀವಿಬ್ರು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಅವಳು ಹೇಳಿದ್ಲಲ್ವಾ ಅವಳಿಗೆ ಅವಳ ತಪ್ಪಿನ ಅರಿವಾಗಿದೆ ಅಂತ. ಮತ್ತೆ ಯಾಕೆ ಪದೇ ಪದೇ ಅವಳನ್ನು ದೂಷಣೆ ಮಾಡ್ತಾ ಇದ್ದೀರಾ? ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಈಗ ನೀವಿಬ್ರು ಟಾಪಿಕನ್ನು ಎಲ್ಲಿಗೆ ನಿಲ್ಲಿಸ್ಬಿಡಿ. ಕಾಲೇಜಿಗೆ ಹೊತ್ತಾಯ್ತು, ಹೋಗೋಣ. ಅಲ್ಲ ಅಗಸ್ತ್ಯ, ಆದ್ಯ, ಈ ಟಾಪಿಕನ್ನು ಇಲ್ಲಿಗೆ ನಿಲ್ಲಿಸ್ಬೇಕಂದ್ರೆ ನಿಲ್ಲಿಸ್ಬೇಕಷ್ಟೇ. ಈಗೇನು ಕ್ಲಾಸಿಗೆ ಬರ್ತೀರೋ ಇಲ್ಲ ನಾನೇ ಒಬ್ಬನೇ ಹೋಗ್ಲಾ? ನಿಮ್ಮಿಬ್ಬರಿಗೆ ಹೇಳಿ ಹೇಳಿ ನನಗೆ ಸಾಕಾಗಿ ಹೋಯ್ತು. ನಿಮ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಬನ್ನಿ ಅಂತ ಹೇಳಿ ಅಗಸ್ತ್ಯ ಅವರಿಬ್ಬರನ್ನು ಬಿಟ್ಟು ಒಬ್ಬನೇ ಹೋಗತೊಡಗಿದನು. ಇದನ್ನು ನೋಡಿದ ಆದ್ಯಳ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಆದ್ಯಳನ್ನು ನೋಡಿದ ಗಗನ್ ಅವಳಿಗೆ ಸಮಾಧಾನ ಮಾಡಲು ಮುಂದಾದನು. ಅಳ್ಬೇಡ ಆದ್ಯ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೇಳ್ತಾ ಇದೆಯಾ? ಅವನು ಯಾವತ್ತೂ ನನಗೆ ಬೈದವನೇ ಅಲ್ಲ. ಇಷ್ಟು ರೂಢಾಗಿ ಅಂತೂ ನನ್ನ ಹತ್ರ ಯಾವತ್ತೂ ಮಾತೇ ಆಡಿಲ್ಲ. ಅವಳು ಸರಿ ಇಲ್ಲ ಬ್ರೋ. 100% ನಮ್ಮ ಮೇಲೆ ಸೇಟು ತೀರಿಸ್ಕೊಳಕ್ಕೆ ಬಂದಿದ್ದಾಳೆ. ಅವಳು ಸರಿ ಇಲ್ಲ ಅಂತ ನಮ್ಮಿಬ್ಬರಿಗೆ ಅರ್ಥ ಆಗುತ್ತೆ. ಆದರೆ ಈ ಅಗಸ್ತ್ಯನಿಗೆ ಹೇಗೆ ತಿಳಿ ಹೇಳೋದು? ನೀನೇ ನೋಡಿದೆ ಅಲ್ವಾ, ಅವ್ನು ನಮ್ಮ ಮಾತನ್ನು ಕೇಳೋಕ್ಕೇ ರೆಡಿ ಇಲ್ಲ. ಅವಳೇನಾದರೂ ಅಗಸ್ತ್ಯನ ಜೊತೆ ಸೇರಿದ್ರೆ ನಮ್ಮಿಂದ ಅವನನ್ನು ದೂರ ಮಾಡಿಬಿಡ್ತಾಳೆ. ಇಲ್ಲ, ಆ ಥರ ಆಗೋಕೆ ನಾನು ಬಿಡಲ್ಲ. ಅವಳಿಂದ ಅಗಸ್ತ್ಯನ ನಾನು ಪ್ರೊಟೆಕ್ಟ್ ಮಾಡೇ ಮಾಡ್ತೀನಿ. ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಿ ಅವನಿಗೆ ಬುದ್ಧಿ ಹೇಳೋ ಹಾಗೆ ಮಾಡ್ತೀನಿ. ಏನಂತ ಹೇಳ್ತೀಯಾ? ಕಾಲೇಜಲ್ಲಿ ನಿನಗೆ ರ್ಯಾಗ್ ಮಾಡಿದ್ರೆ ಅಂತ ಹೇಳ್ತೀಯಾ? ಅಥವಾ ಅಗಸ್ತ್ಯ ಅವಳಿಗೆ ಕೆನ್ನೆಗೆ ಹೊಡೆದಿದ್ದ ಅಂತ ಹೇಳ್ತೀಯಾ? ಅಥವಾ ಅವಳಿಗೆ ಕೆನ್ನೆಗೆ ಹೊಡೆದಿದ್ದಕ್ಕೆ ಅವಳು ರಿವೆಂಜ್ ತಗೊಳ್ಳೋಕ್ಕೆ ಬಂದಿದ್ದಾಳೆ ಅಂತ ಹೇಳ್ತೀಯಾ? ಹೌದು, ಇರೋ ವಿಷಯವನ್ನೇ ಹೇಳ್ತೀನಿ. ಆ ಥರ ಏನಾದರೂ ನೀನು ಮಾಡಿದರೆ ನಾಳೆಯಿಂದ ನಿನ್ನ ಅಮ್ಮ ನಿನ್ನನ್ನು ಕಾಲೇಜಿಗೇನೆ ಕಳಿಸಲ್ಲ. ನಿನ್ಗೆ ಗೊತ್ತಲ್ವಾ ಆಂಟಿ ಹೇಗೆ ಅಂತ? ಅವ್ರಿಗೆ ನಿಮ್ಮಿಬ್ಬರ ಸೇಫ್ಟಿಗಿಂತ ಯಾವುದೂ ಮುಖ್ಯ ಅಲ್ಲ. ಹೌದಲ್ವಾ? ನನಗೆ ಅದ್ರ ಬಗ್ಗೆ ಹೊಳೆಯಲೇ ಇಲ್ಲ. ಈಗೇನು ಮಾಡೋದಂತೀಯ? ಅವಳ ಬಗ್ಗೆ ಮಾತಾಡಿದ್ರೇ ಅಲ್ವಾ ಅವನಿಗೆ ಸಿಟ್ಟು ಬರೋದು. ಇನ್ಮೇಲೆ ನಾವು ಅವಳ ಬಗ್ಗೆ ಅಗಸ್ತ್ಯನ ಹತ್ರ ಏನು ಕೂಡ ಮಾತಾಡೋದು ಬೇಡ. ಹಾಗಂದ್ರೆ ಹೇಗೆ ಬ್ರೋ? ಮತ್ತೆ ನಾವು ಹೇಗೆ ಅವನನ್ನು ಪ್ರೊಟೆಕ್ಟ್ ಮಾಡೋದು? ನಾವು ನೇಹಳ ಮೇಲೆ ಒಂದು ಕಣ್ಣು ಇಡೋಣ. ಅವಳು ಏನು ಮಾಡುತ್ತಾಳೆ ಅಂತ ನಮ್ಗೆ ಮೊದಲೇ ಗೊತ್ತಾದರೆ ಅವಳ ಪ್ಲಾನನ್ನೆಲ್ಲ ನಾವು ಫೇಲ್ ಮಾಡಿ ಅಗಸ್ತ್ಯನನ್ನು ಕಾಪಾಡ್ಬೋದು. ಹಾಗೆ ಮಾಡಿದ್ರೆಲ್ಲ ಸರಿ ಹೋಗುತ್ತಾ? ಖಂಡಿತವಾಗ್ಲೂ. ನೀನೇನು ಚಿಂತೆ ಮಾಡಬೇಡ. ನಾನಿರ್ಬೇಕಾದ್ರೆ ಅಗಸ್ತ್ಯನಿಗೆ ಏನೂ ಆಗಲ್ಲ. ಈಗ ನಡಿ ಕ್ಲಾಸಿಗೆ ಹೋಗೋಣ. ಇಲ್ಲಾಂದರೆ ಅವಳು ನಾವು ಇಲ್ಲದನ್ನು ನೋಡಿ ಅಗಸ್ತ್ಯನಿಗೆ ಏನಾದರೂ ಮಾಡಿಬಿಟ್ರೆ ಕಷ್ಟ ಅಂತ ಹೇಳಿದ ಗಗನ್ ಆದ್ಯಳ ಜೊತೆ ಕ್ಲಾಸಿಗೆ ನಡೆದನು. ಇವೆಲ್ಲವನ್ನು ದೂರದಿಂದಲೇ ಅಬ್ಸರ್ವ್ ಮಾಡುತ್ತಿದ್ದ ನೇಹ ವ್ಯಂಗ್ಯವಾಗಿ ನಗುತ್ತಾ ಸನ್ನಿಯ ಕಡೆ ನೋಡಿ, ನೋಡಿದೆ ಸನ್ನಿ, ಈ ಡ್ರೆಸ್ನ ಚಮತ್ಕಾರ. ಒಂದಿನ ಈ ಚೂಡಿದಾರ್ ಹಾಕೊಂಡು ಬಂದಿದ್ದಕ್ಕೆ ಅವನು ಫಿದಾ ಆಗ್ಬಿಟ್ಟ. ಅವರಿಬ್ರು ನನ್ನನ್ನು ಎಕ್ಸ್ಕ್ಯೂಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆದರೆ ಅವನು ಕೂಡಲೇ ನನ್ನನ್ನು ಎಕ್ಸ್ಕ್ಯೂಸ್ ಮಾಡಿಬಿಟ್ಟ. ಈ ನನ್ನ ಅಂದ ಅವನನ್ನು ಮೋಡಿ ಮಾಡಿಬಿಡ್ತು. ಇಬ್ಬರು ಸೇರಿ ನನ್ನ ಬಗ್ಗೆ ಇಲ್ಲೇ ಸಲತನ ಹೇಳ್ತಾ ಇದ್ರು. ಆದರೆ ಅವನು ಅವ್ರ ಬಾಯಿನ ಮುಚ್ಚಿಸ್ಬಿಟ್ಟ. ಅವರಿಬ್ರು ಇಲ್ಲೇ ಸಲದನ್ನು ಹೇಳಲ್ಲ ನೇಹ, ನಿಜವಾಗ್ಲೂ ಹೇಳಿದ್ದಾರೆ. ನೀನು ಏನಂತ ಅವರಿಬ್ಬರಿಗೆ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀನಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಹೊರಟಿದ್ದಾರೆ. ನೀನು ನನ್ನನ್ನು ಹೊಗಳ್ತಾ ಇದೆಯಾ ಅಥವಾ ನನ್ನ ಬಗ್ಗೆ ಕೊಂಕು ಮಾತಾಡ್ತಾ ಇದೆಯಾ? ನಾನು ನಿನ್ನನ್ನು ಹೊಗಳ್ತಾನೆ ಇರೋದು ನೇಹ. ಅದಕ್ಕೋಸ್ಕರ ಇವತ್ತಿನ ತನಕ ನಿನ್ನ ಜೊತೆನೇ ಇರೋದು. ಪಾಪ ಅಗಸ್ತ್ಯ, ರೌಡಿಯನ್ನು ಪ್ರೇಮ ಕೈದಿ ಮಾಡೋಕ್ಕೆ ಹೊರಟಿದ್ಯಾ. ಇನ್ನು ಅವನ ಗತಿ ಅದೋ ಗತಿ. ಅವನು ಈ ನೇಹಾಗೆ ಕಪಾಳಕ್ಕೆ ಹೊಡೆದಿದ್ದಾನೆ.
ಅವನೇ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅವನ ಮಾನ ತೆಗೆದು ಅವನಿಗೆ ಜೀವನನೇ ಸಾಕಾಗಬೇಕು, ಆ ಥರ ಮಾಡ್ತೀನಿ. ಇನ್ನು ಯಾವತ್ತೂ ಈ ಕಾಲೇಜಲ್ಲಿ ಬಡವರ ಅಡ್ಮಿಷನ್ ಹಾಕೂಡ್ದು. ಶ್ರೀಮಂತರು ಇರೋ ಜಾಗದಲ್ಲಿ ಬಡವರಿಗೆ ಜಾಗ ಇರ್ಕೊಡ್ತು. ಐ ಹೇಟ್ ಪುವರ್ ಪೀಪಲ್ಸ್. ಅವ್ರು ಏನಿದ್ರು ಬೆಕ್ ಮಾಡೋಕ್ಕೆ ಲಾಯ್ಕು. ಒಂದಿನ ಅವನ ಮುಂದೆ ನಿಂತು ಒಳ್ಳೆ ಥರ ನಾಟಕ ಮಾಡೋದಕ್ಕೆ ಅವನ ತಂಗಿ ಮತ್ತು ಗೆಳೆಯನನ್ನೇ ಸೈಡ್ಲೈನ್ ಮಾಡಿಬಿಟ್ಟ. ಇನ್ನು ದಿನಾಲು ಅವನ ಜೊತೆ ಇದ್ದರೆ ಅವರಿಬ್ಬರು ಶಾಶ್ವತವಾಗಿ ಅವನಿಂದ ದೂರ ಆಗಿಬಿಡ್ತಾರೆ. ಇದೆಲ್ಲ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ಸುಲಭ ಇಲ್ಲ ಅಂದರೆ ಅದನ್ನು ಸುಲಭ ಮಾಡೋ ಜವಾಬ್ದಾರಿ ನಂದು. ಈ ನೇಹ ಕೈ ಹಾಕಿದ ಕೆಲಸ ಕಂಪ್ಲೀಟ್ ಆಗದೆ ಬಿಡೋಳಲ್ಲ. ಆದಷ್ಟು ಬೇಗ ಅವನಿಂದ ಅವರಿಬ್ಬರನ್ನು ದೂರ ಮಾಡಿ ಅವನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ತೀನಿ. ಇದು ಈ ನೇಹ ಮಾಡ್ತಿರೋ ಶಪಥ ಅಂತ ಹೇಳಿ ಬುಸುಗುಡತೊಡಗಿದಳು. ಕತೆ ಮುಂದುವರಿಯುವುದು. ಅಗಸ್ತ್ಯ ನೇಹಾಳಿಗೋಸ್ಕರ ಗಗನ್ ಮತ್ತು ಆದ್ಯಾಳನ್ನು ಸೈಡ್ ಲೈನ್ ಮಾಡುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.